ನಮಸ್ಕಾರ ವೀಕ್ಷಕರೇ, ನವರಾತ್ರಿ ಹಬ್ಬದ ಶುಭಾಶಯಗಳು. ಈ ಹಬ್ಬವು ನಿಮಗೆ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ. ದೇವಾನುದೇವತೆಗಳು ಮಹಿಷಾಸುರನೆಂಬ ರಾಕ್ಷಸನಿಂದ ತೊಂದರೆಗೀಡಾಗಿದ್ದರು. ಮಹಿಷಾಸುರನು ಬ್ರಹ್ಮನಿಂದ ವರವನ್ನು ಪಡೆದು ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ಆಕ್ರಮಿಸಿಕೊಂಡಿದ್ದನು. ಅವನ ಅಟ್ಟಹಾಸದಿಂದಾಗಿ ದೇವತೆಗಳು ಮತ್ತು ಮನುಷ್ಯರು ನರಳುತ್ತಿದ್ದರು. ಇವರನ್ನು ನಾಶ ಮಾಡಲು ದೇವತೆಗಳು ತಮ್ಮ ಶಕ್ತಿಯನ್ನು ಒಂದಾಗಿಸಿ ಮಹಾಕಾಳಿಯನ್ನು ಸೃಷ್ಟಿಸಿದರು. ಕಾಳಿಯು ಉಗ್ರ ರೂಪದಲ್ಲಿ ಕಾಣಿಸಿಕೊಂಡು ಕತ್ತಿ, ತ್ರಿಶೂಲ ಮತ್ತು ಇತರ ಆಯುಧಗಳನ್ನು ಹಿಡಿದು ರಾಕ್ಷಸರ ಸೈನ್ಯವನ್ನು ನಾಶ ಮಾಡಲು ಹೊರಟಳು. ಆಕೆಯ ಕೋಪ ಮತ್ತು ಶಕ್ತಿ ಎಷ್ಟು ಪ್ರಬಲವಾಗಿತ್ತೆಂದರೆ ರಾಕ್ಷಸರನ್ನು ಸಂಹರಿಸಿದ ನಂತರವೂ ಆಕೆಯ ಕೋಪ ತಣ್ಣಗಾಗಲಿಲ್ಲ. ಆಕೆಯ ಕೋಪದಿಂದ ಇಡೀ ಭೂಮಿ ನಡುಗುತ್ತಿತ್ತು. ಇದನ್ನು ಕಂಡ ದೇವತೆಗಳು ಭೂಮಿಯನ್ನು ರಕ್ಷಿಸಲು ಮತ್ತು ಕಾಳಿಯ ಕೋಪವನ್ನು ಶಮನಗೊಳಿಸಲು ಶಿವನ ಬಳಿ ಮೊರೆ ಹೋದರು. ಶಿವನು ಕಾಳಿಯನ್ನು ತಡೆಯಲು ಮುಂದಾದಾಗ ಅವಳು ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಆಗ ಶಿವನು ಒಂದು ಉಪಾಯ ಮಾಡಿದನು. ಆತನು ನಿಂತಿರುವ ಕಾಳಿಯ ಪಾದದಡಿಯಲ್ಲಿ ಮಲಗಿಕೊಂಡನು. ತನ್ನ ಪತಿಯಾದ ಶಿವನು ತನ್ನ ಪಾದದಡಿಯಲ್ಲಿ ಮಲಗುವುದನ್ನು ನೋಡಿದ ತಕ್ಷಣ ಕಾಳಿಯ ಕೋಪ ತಣ್ಣಗಾಯಿತು. ತನ್ನ ಪ್ರಜ್ಞೆಗೆ ಮರಳಿದ ಕಾಳಿಯು ತನ್ನ ತಪ್ಪಿನ ಅರಿವಾಗಿ ನಾಚಿಕೆಯಿಂದ ನಾಲಿಗೆಯನ್ನು ಹೊರಹಾಕಿದಳು. ಈ ಕಥೆ ಪೌರಾಣಿಕ ಘಟನೆಯನ್ನು ನಿರೂಪಿಸುತ್ತದೆ. ಇದರಲ್ಲಿ ಮಹಾಕಾಳಿ ಉಗ್ರ ರೂಪದಲ್ಲಿದ್ದರೂ ಆಕೆಯ ಪತಿಯಾದ ಶಿವನ ಮುಂದೆ ಶಾಂತಳಾಗುವುದನ್ನು ಚಿತ್ರಿಸಲಾಗಿದೆ. ಈ ದೃಶ್ಯವು ಶಿವ ಮತ್ತು ಕಾಳಿಯ ನಡುವಿನ ಪ್ರೀತಿ, ಭಕ್ತಿ ಮತ್ತು ಬಲವಾದ ಬಂಧವನ್ನು ತೋರಿಸುತ್ತದೆ. ಇದು ಸೃಷ್ಟಿ ಮತ್ತು ವಿನಾಶದ ನಡುವಿನ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಈ ಕಥೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಇನ್ನಷ್ಟು ಇಂತಹ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.